ವಿಡಿಯೋ ಮಾಡೋದು ನಿಲ್ಸಿದೆ. ಏನೋ ಒಂದೂವರೆ ತಿಂಗಳು ಆಗಿತ್ತು ಅನ್ಕೊಂತೀನಿ ವಿಡಿಯೋ ಮಾಡೋದು ನಿಲ್ಸಿ. ನಾನು ಕರೆಕ್ಟಾಗಿ 2 ತಿಂಗಳು 10 ದಿನ ಆಗಿತ್ತು. ಟನ್ನ 380 kg. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಇವನು ಇಷ್ಟು ದಿನ ಆದಮೇಲೆ ವಿಡಿಯೋ ಮಾಡ್ತಾವನೆ ಅನ್ಕೊಂಬತ್ತ. ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋದು ನಿಲ್ಸಿದ್ದೆ. ಏನೋ ಒಂದೂವರೆ ತಿಂಗಳು ಆಗಿತ್ತು ಅನ್ಕೊಂತೀನಿ ವಿಡಿಯೋ ಮಾಡೋದು ನಿಲ್ಸಿ. ನಾನು ಆಯಿತು, ಇನ್ಮೇಲೆಯಿಂದ ದಿವಸ ಆಗಲೂ ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಬೆಳಗ್ಗೆ ಎದ್ದು ನನಗೆ ತಾಡದ ಹತ್ರ ಬರ್ತಾಯಿದ್ದೀನಿ. ತಾಡದ ಹತ್ರ ಬಂದು ರೋಜೆ ಗಿಡ ಹೆಂಗಿದೆ ಅಂತ ನೋಡಿಕೊಂಡು ಹಂಗೆ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ನೋಡಿ ಅಲ್ಲಿ ಒಬ್ಬನು ಕಾಣಿಸ್ತಾನೆ, ಅವನು ಯಾರು ಅಲ್ಲ, ಅವನು ತುತ್ತೂರಿ. ಅವನು ನೋಡಿ ಬಂತು ನಮ್ಮ ತೋಟ. ನೀವು ನೋಡ್ಕೊಂಡು ಹಂಗೆ ಸ್ವಲ್ಪ ಊರ ಕಡೆ ಹೋಗ್ಬೇಕು, ಅವ್ರು ಬರೋಣ. ಏನೂ ಇಲ್ಲ ಗಾಯಸ್, ಬೆಳಗ್ಗೆ ಬಂದಿರೋ ನಮ್ಮ ಮಂಜು ಬಿದ್ದಿರುತ್ತಲ್ಲ ಗಿಡ ಮೇಲೆ, ಆ ಮಂಜು ಬಿದ್ದಾಗ ಹೂವು ಯಾವ ಥರ ಹಿಂಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು ನೀವು, ಆ ಮಂಜು ಬಿದ್ದಿರೋದಕ್ಕೆ ಆ ಗಿಡದ ಮೇಲೆ ಯಾವ ಥರ ಕಾಣಿಸ್ತೈತೆ ಅಂತ. ಏನೋ ಗೊತ್ತಿಲ್ಲ, ರೋಜಾ ಗಿಡಗಳ ಮೇಲೆ ನೀರಿದ್ದರೆ ಗಿಡಗಳಿಗೆ ಒಂಥರ ಕಳೆಬರ, ಹಂಗೆ ಆ ನೀರು ಜಾಸ್ತಿ ಓವರ್ ಆಗ್ಬಿಟ್ರೆ ರೋಗ ಬೇರೆ. ಆಮೇಲೆ ಆ ರೋಗ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೈಸ್. ನೋಡ್ತಿರ್ಬೋದು ನೀವು ಏನು ಚೆನ್ನಾಗಿದೆ ಅಂತ. ಇನ್ನೊಂದ್ರಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಆ ಥರ ಇದೆ ಅಂತ. ಇದು ಎಷ್ಟು ತಿಂಗಳು ಗಿಡ ಅಂದರೆ, ಕರೆಕ್ಟಾಗಿ 2 ತಿಂಗಳು 10 ದಿನ ಆಗಿದೆ ಉಣಿ. 2 ತಿಂಗಳು 10 ದಿನಕ್ಕೆ ಎಷ್ಟು ಮಾತ್ರ ಆಗಿದೆ ಗಿಡ. ಇನ್ನೂ ಜಾಸ್ತಿ ಗ್ರೋತ್ ಆಗಬೇಕಾಗಿತ್ತು ಅಂದರೆ ಕಮೆಂಟಾಗಿ ತಿಳಿಸಿ. ನನಗೆ ನಿಮಗೆ ಗೊತ್ತಿರೋಂಥ ಗೊಬ್ಬರಗಳು ಮದ್ದುಗಳು ಸ್ವಲ್ಪ ಹೇಳಿ, ನಾವು ತಿಳ್ಕೊತೀವಿ. ಇದೇ ನೋಡಿ, ನನಗೆ ಇತ್ತು ಜನವ ಕೊಟ್ಟಿದ್ದು ಯಮ್ನೆ ಕಡಿಪುಡಿ ನೋಡಿ, ಬಾಯಲ್ಲಿ ಎಷ್ಟಾಯ್ತು. ಇವಳೊಳಗೆ ಏನು ಚೆನ್ನಾಗಿದ್ಯಾ? ಇವಳಪ್ಪ ನಮ್ಮ ದೊಡ್ಡಕ್ಕನ ಬಟ್ಟೆಗಳು ಒಯ್ತಾಳೆ. ವಾಷಿಂಗ್ ಮಿಷಿನ್ ಇದ್ರೋದು ಬಟ್ಟೆಗಳು ಒಯ್ಯೋದವಳು. ವಾಷಿಂಗ್ ಮಿಷಿನ್ ಕರೆಂಟ್ ಬಿಲ್ ಜಾಸ್ತಿ ಬಂದು ನೀರು ವಾಟ್ರ್ ಎಲ್ಲಿ ಖರ್ಚಾಗ್ಬಿಡ್ತದೆ ಅಂತ ಬಟ್ಟೆಗಳು ಒಯ್ಯೋದವಳು. ಏನೋ ಏನು ಕಂಜೂಸೋ ಇಲ್ಲೋ, 1 ರೂಪಾಯಿ ಬಿಚ್ಚಲ್ಲ, 1 ರೂಪಾಯಿ ಖರ್ಚಾಗಲ್ಲ, ಫುಲ್ಲು ಕಂಜೂಸ್ ಪಟ್ಟೆ. ಬೇಕಂತ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ ಇದೆ, ಹೊಸ ವಾಷಿಂಗ್ ಮಿಷಿನು. ನೋಡಿ, ವಾಷಿಂಗ್ ಮಿಷಿನ್ಗೆ ಒಂದು ಬಟ್ಟೆ ಹಾಕಿ ನೀಟಾಗಿ ಒಚ್ಚಿಕ್ಕೋದು. ಇಷ್ಟು ಮಾತ್ರಕ್ಕೆ ತಂದಿದ್ದೇನ್ಕ 20-25 ಸಾವಿರ ಬಂಡವಾಳ ಹಾಕಿ ತಂದಿದ್ದೇನ್ಕ. ಅಲ್ಲ ನೋಡಿ ಕೈಯಾಗ ಹೋಗ್ಯದು. ಇವಳು ಚಡ್ಡಿ ಹಾಕೊಂಡಿರ ಕುಣಿಯೋದು ಇವಳು. ಮಕ್ಕ ಸ್ವಲ್ಪ ರಿವ್ಯೂ ಮಾಡ್ತೀನಿ ರೀ ನಮ್ಮ ಅಕ್ಕಂದು. ಮಕ್ಕ ಸ್ವಲ್ಪ ತೋರಿಸಿ, ಮಕ್ಕ ಸ್ವಲ್ಪ ತೋರಿಸ್ಲಿ.
ತೋರ್ಸೆ ನಮ್ಮ ಅಮ್ಮನ ಮಾತ್ರ ಕರೆಕ್ಟಾಗಿ ತೋರಿಸ್ತಾನೆ ಯಾಕಂದ್ರೆ ಕಡಿ ಬಿಡಿ ಕಾಣಿಸ್ಬೇಕಲ್ಲ ಬಾಯಿಗಿರೋದು ದೊಡ್ಡಕ್ಕನ ಮೊನ್ನೆ ದೊಡ್ಡಕ್ಕನ ಮಾತಾಡ್ಸಿದ್ದು ಆಯ್ತು ನಮ್ಮ ಅಕ್ಕ ಅಂತ ಗೊತ್ತಾಯ್ತೀನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ಅವ್ರೇನು ಮಾಡ್ತಾವ್ರ ಅಲ್ಲಿ ನಮ್ಮ ಮಗ ಅವನೇ ಒಂದು 10 ತಿಂಗಳು ಮಗು ಏನು ಮಾಡ್ತಾಯಿದ್ದೆ ನೋಡ್ಕೊಂಡು ಆಮೇಲೆ ತಿರ್ಗಾ ರಿಟರ್ನು ನಮ್ಮ ದೊಡ್ಡಕ್ಕನ ನಮ್ಮ ತಾತನವರು ಸೌದೆ ಗಿಡ ಇವಾಗ ತಾನೇ ಕಿತ್ತು ಇದಕ್ಕೆ ಟಂಪ ಲೋಡ್ ಮಾಡ್ತಾರೆ ಒಂದು 400 kg ಸಿಕ್ಕಿತ್ತು ರೇಟ್ ಬೇರೆ ಇಲ್ಲ ನೋಡಿ ಇಲ್ಲಿ ಕಾಯಿ ಒಂದು ತಗೊಬಿಟ್ಟೈತೆ ಕಿತ್ಕೊಂಡು ಚೆನ್ನಾಗಾಗಿದೆ ತೋಟ ಏನು ಪರವಾಗಿಲ್ಲ ಅದೇ ಅಲ್ಲಿಂದ ಕುಳಿತಾ ಇಲ್ಲ ಮಿಷಿನಿಂದು ಇಟ್ಕೊಂಡು ಮುಟ್ಟೆ ಕಟ್ಕೊಂಡು ಮನೆ ಹತ್ರ ತಗೊಂಬಂದಾಕಿ ಅಲ್ಲಿಂದ ಬುಲೆಟ್ ಎತ್ಕೊಂಡು ನಮ್ಮ ಒಂದು ನಮ್ಮ ತಾತನ ಹತ್ರ ಬಂದು ನಮ್ಮ ತಾತನ ತೋಟದಿಂದ ಕುತ್ಕೊಂಡು ಇನ್ನೊಂದು ತಾತನ ಹೋಗಿ ಬುದ್ಧಿ ಮೆಣಸಿನ್ಕಾಯಿ ತೋಟಕ್ಕೆ ಎಂಟು ದಿನ ಆಗೋದು ಇನ್ನೂ ಬಲ್ತಿಲ್ಲ ಕಾಯಿ ಇನ್ನೂ ಉದ್ದ ಬರ್ಬೇಕಲ್ಲವಾ ಇನ್ನೂ ಬಲಿಬೇಕು ಗಿಪ್ಸ್ ಬಿದ್ದುಬಿಡ್ತದೆ ಇದಕ್ಕೆ ಹಿಂಗೆ ಬರ್ಬೇಕು ಕಾಯಿ ಕಾಯಿ ಹಿಂಗೆ ಬರ್ಬೇಕು ಕಾಯಿ ನೋಡಿ ಆ ಕಾಯಿ ಒಂದು ಬಲಿಬೇಕು ಕಾಯಿ ಚಂದ ಬೋಲ್ತದೆ ಮೊನ್ನೆ ಒಳ್ಳೆ ಉದ್ದಗಿದ್ವು ಅದು ಬಜ್ಜಿ ಕ್ಯಾಪ್ಸಿಕಮ್ ಅದು ಏನು ಕಪ್ಸಿ ಓ ಇದು ಮೊನ್ನೆ ಕಿತ್ಕೊಂಡಾಗಿಲ್ಲ ನಾನು ಹಾಂ ಹಾಂ ಕಿತ್ತೋಗ್ಬಿಟ್ಟಿದೆ ಯಾಕಂದ್ರೆ ಯೂಸ್ ಆಗಿರೋದು ಕೆಜಿಗೆ ಸೌತೆಕಾಯಿ ನಮ್ಮ ಕೇಳಿ ಸಿಕ್ಕಲ್ಲ 20 ರೂಪಾಯಿ ಹೋಗ್ಬೇಕಲ್ಲ ಮಿನಿಮಮ್ಮ 18 ಹೋಗ್ಬೇಕು ಹಾಂ ಇದು ಮನೆಯಲ್ಲಿ ರೇಟಿಗೆ ಆಗುತ್ತೆ ಹಾಂ ಇದು ಮನೆಯಲ್ಲಿ ರೇಟಿಗೆ ಆಗುತ್ತೆ ಇವಾಗ ಚಳಿ ಅಲ್ಲ ಇವಾಗ ಸ್ಟಾರ್ಟ್ ಆಗಿದ್ರೆ ಹ್ಞೂ ಒಂದಿನ 30 30 35 37 ವಾಡಗೆ ಕೊಟ್ಬಿಟ್ರು ಒಂದಿನ ಒಂದು ಟನ್ನು 180 kg ಆಗಿತ್ತು 35 ಆಗಿತ್ತು ಹಾಂ 30 ಎಷ್ಟೇ 500 ಅರ್ಧ ಟನ್ನ 1 ಟನ್ನ 1 ಟನ್ನು 380 kg 1 ಟನ್ನು 380 kg ಎಷ್ಟು ರೂಪಾಯಿ 37 ರೂಪಾಯಿ 50 ಅವರು ಅಲ್ಲಿ ಇತ್ತಿನ ಇನ್ನೂ ಡೆವಲಪ್ಮೆಂಟ್ ಆಗೈತಿ ತೋಪದು ಮದ್ದು ಇದ್ಬಿಟ್ವಿ ಅಲ್ಲಿ ಅದಕ್ಕೆ ಬಿಡೋದು ಟಾಪ್ ಆಗೋದಕ್ಕೆ ಮದ್ದು ಇದ್ಬಿಟ್ವಿ 2 ಕೋಟ ಏನು ಟಾಪ ಹೋಗಿ ಉದ್ದ ಬೆಳೆ ಅದಕ್ಕೆ ಕಂಟ್ರೋಲ್ ಮಾಡಿರೋದು ಹಾಂ ಇನ್ನೊಂದ್ಸಲ ಹಾಕ್ಬೇಕಲ್ಲ ಇವಾಗ ಅಂಬೋ 4 ಲಕ್ಷ ರೂಪಾಯಿ ಬಿದ್ದದೆ ಕಲ್ಲನು ಎಷ್ಟಾ 4 ಲಕ್ಷ ಇದು ಹಾಕೋದು ಕಲ್ಲನು ಎಲ್ಲ ಬೆಳೆ ಎಲ್ಲ ಸೇರಿ 4 ಲಕ್ಷ 4 ಲಕ್ಷ ಬಿದ್ದದೆ ಹಾಂ ಅದು ಬಗ್ಗೆ ಮೆಸ್ ಇದಕ್ಕೆ ಹಾಕಿದ್ದೀವಿ ನಾವು ಕ್ಯಾಪ್ಸಿಕಮ್ಗೆ ಹಾಂ ಅದು ಕ್ಯಾಪ್ಸಿಕಮ್ ಕಿತ್ತಾಕಿ ತಾಯಿಯಾಕಿ ಅಜಾವಲ್ಲಾಗ ನಾರು ಹಾಂ ಇದು ಬಂದು ನಾರು ಬಂದು 3 ರೂಪಾಯಿ 3 ರೂಪಾಯಿ ಹ್ಞೂ ಎಷ್ಟು ನಾರು ಉಣಿರೋದು ಎಷ್ಟು ನಾರು ಉಣಿರೋದು ಇದು 40,000
4,000 ಒಂದು 1,000 ತಗೊಂಬಂದು ತಿರುಗಿ ಎಕ್ಸ್ಟ್ರಾ ಹೋಗಿರೋಕ ಅಲ್ಲ ಒಂದು 5,000. ಅದೇನೋ ಉಳುವಾಗ ಅದೇನೋ ರಬ್ಬರ್ ಉಳುವಪ್ಪ ಅಂದ್ರೆ ಶಂಕುಳಿಗಳು ಸ್ವಲ್ಪ ತಿಂದಾಕ್ಬಿಟ್ವಿ. ಆವಾಗ ತಿರ್ಗೊಂಡು 1,400 ತಿರ್ಕೊಂಡಿದ್ವಿ ಈ ಕಡೆ ಎಲ್ಲ. ನಾನು ಭತ್ತ ಮದ್ದು ಒಯ್ಬೇಕು, ಮನೆ ಒಯ್ದ್ಬಿಟ್ಟು ಹೋಗ್ಯಾನ ಭತ್ತ ಮದ್ದು ಒಯ್ಬೇಕು. ಇದ್ರಾಗ ಬಿಟ್ಟು ಸುರಿದು ಬಿಡ್ತಾರೆ, ಬಿಟ್ಟು ಸುರಿದು ಬಿಡ್ತಾರ. ಮಾಡಿಸ್ ತಗೊಂಬಂದು ನೋಡು. ಊದಾಗ ಬಿದ್ದೋಗ್ಬಿಡ್ತಾರೆ, ಊದಾಗ ಬೀಳೋದು, ಊದಾಗೆ ಬೀಳೋದು. ಎಲೆಗಿಟ್ಟಲ್ಲ ಊದಾಗ ಬೀಳ್ತದೆ, ಬಿಟ್ಟು ಅಂತದೆ ಕರ್ರಗ ಉಳುವು. ಕರ್ರಗ ಆಗ ಇರಾಗ ನೋಡು, ನೋಡಿ ಇರಾಗ ಅದೇ ಇದ್ರಾಗ ಅದಲ್ಲ ಅದಾಗ ಇಲ್ಲೇ ನೋಡಿ, ಇಲ್ಲಿ ಅಲ್ಲೇ ಅಲ್ಲಿ ಒಂದೇ ಒಂದದೆ ನೋಡಾಗ ಒಂದದೇ. ಅದೇ ಸುತ್ತಾಗಿದೆ ಏನಾಗಿದೆ ಗೊತ್ತು, ಬದುಕದ ಬದುಕಿದೆ ಆಗ. ನೋಡಿ ಬದುಕಿದೆ ಆಗ. ಒಂದೊಂದಿದೆ ಭತ್ತ ಒಯ್ಬೇಕು, ಸ್ವಾಮಿಗಳು ಭತ್ತನೇ ಒಯ್ಬೇಕು. ಅಲ್ಲಿಂದ ಬಂದು ಡೈರೆಕ್ಟ್ ತಾಟ್ನವರು ಹೊಲ ಮಾಡಿದ್ರು, ಅಲ್ಲಿ ಹೋದೆ. ಬಿದ್ದೋಗ್ಬಿಡ್ತು ಅಲ್ಲೆಲ್ಲ ಕಟ್ಟಿದ್ವಿ, ಗೊಬ್ಬರ ಹುಡಿತಾಗೆಲ್ಲ ಬಿದ್ದೋಗಿತ್ತು. ಒಂದಿನ ಕಟ್ಟಿದ್ವಿ ನೋಡಿ, ಆಮೇಲೆ ತಿರ್ಗಿ ಬಿದ್ದೋಗ್ಬಿಡ್ತದೆ. ಮಿಷಿನ್ ಕೈದು ಒಂದೇ ಅದೇ ಹುಲ್ಲು ಜಾಸ್ತಿ ವೇಸ್ಟ್ ಆಗ್ಬಿಡ್ತದೆ ಮಿಷಿನ್ ಕೈದು. ಬಿದ್ದೋಗಿಲ್ಲ ಅಂದರೆ ಏನೋ ಪರವಾಗಿಲ್ಲ. ಅದೇ ನಾವು ಕಾರಣ ಕೊಯ್ಸ್ಕೊಬೇಕು, ಇನ್ನೇನು ಮಾಡೋದು, ನೆಲಪಿಟ್ಟು ಕೊಯ್ಸ್ಕೊಬೇಕು. ಓದ್ತದ ಹುಲ್ಲು ಸದ್ವನ ಆಗ್ತದೆ, ಆದ್ರೆ ಆಗಲಿ ಇನ್ನೇನು ಮಾಡೋಕ್ಕಾಗ್ತದೆ. ಏನಿದ್ನೆಲ್ಲ ಆಳುಗಳು ಬಿಟ್ಟು ಕೊಯ್ಸಿ ಮಾಡೋವಾಗ 50,000 ಆಗಲ್ಲ, 60,000 ಆಗಲ್ಲ. ಕೊಯ್ಸಾರ 2 ಎಕರೆ ಇರೋದಿದ್ದು. ಅವ್ರಿಗೆ ಎಷ್ಟು ಕೊಡಬೇಕು ವಾರಕ್ಕೆ ತಗೊಂಡು? ಪೂರ ನನಗೆ ರಾಜ ಅರ್ಧ ಅವನು ಪಾಪ ಗೊಬ್ಬರ ಕೊಡ್ತಿದ್ದ, 1,000 ಕೊಟ್ಟವನೇ. ಏನಕ 8,000 ಬಿತ್ತಿತ್ತು. ಅವನು ಒಂದು 2,000 ಕೊಟ್ಟ. 2,000 ಮುಟ್ಟಿದ್ದಿಲ್ಲಪ್ಪ, ನಾವೇ ಒಟ್ಟಿಗೆ ಉಂಟು ಕೊಟ್ಟಿದ್ದು. 1 ಸಾಲ ಗೊಬ್ಬರ ಕೊಡ್ತಿದ್ವಿ, ಕೊಯ್ಯಕ್ಕ ಕೊಡ್ತಾನೆ ಒಂದು ಅರ್ಧ, ಕೊಯ್ಯಕ್ಕೆ ಅರ್ಧ ಕೊಡ್ತಾನೆ. ಏನು ಬೆಳೆ ಆಗಿದೆ, ಸಖತ್ ಬೆಳೆ ಆಗಿತ್ತು ಎಲ್ಲ ಮನೆಗೆ ಬಿಟ್ಟದೆ ನೋಡಿ. ರಾಗಿ ಮಳೆ ರಾಗಿ ದೊಡ್ಡ ಮುಖಾಗಿ ಇಷ್ಟ ಮನುಷ್ಯನಿಗೆ 30 ಮೂಟೆ 15 ಅವ್ರಕ್ಕೆ 15 ನಿಮ್ಗೆ. ಹೋದ ವರ್ಷ ಎಷ್ಟಾಗಿತ್ತು? ಇಲ್ಲ ವರ್ಷ ಅದು ಯಾವ ಪದ್ಮಂತ ಇಷ್ಟ ಮನೆ ರಾಗಿನ ಹಿಂಗಾಗ್ತಾ ಇದೆ ಇದೇ ಇರೋಲ್ಲ. ಈಗ ಎಲ್ಲ ಚೆನ್ನಾಗಿ ಆಗೋದು, ತೊಪ್ಪೆಗಿದೆ ಬೀನ್ಸ್ ನೋಡ್ಬೋದು, ಎಲ್ಲ ಕಡೆ ಆಗ್ಬಿಡೋದು. ಇದು ಚಿಗುರ್ಕಾಯಿ. ಇನ್ನು ನಮ್ಮಮ್ಮ ಅಂದರೆ ಇನ್ನೊಂದು 2 ಕೊಯ್ಲು ಚಿಗುರ್ಕಾಯಿ ಆದ್ರೂ ನೋಡಿ ಎಷ್ಟೆಷ್ಟು ಉದ್ದ ಐತೆ ಚಿಗುರುಕಾಯಿ, ಇಷ್ಟಿಷ್ಟು ಉದ್ದ ಇದೆ. ಚೆನ್ನಾಗಿ ಮಾಡ್ತಾರೆ ತೋಟಗಳು. ನೋಡ್ಬೋದು ನೀವು, ಚಿಗುರುಕಾಯಿ ಎಲ್ಲ ಕಡೆ ತಗೊಂಬೈತೆ ನೋಡ್ಬೋದು. ಕಾಯಿ ನೋಡಿ ಎಷ್ಟೆಷ್ಟು ಉದ್ದ ಇದೆ. ಚೆನ್ನಾಗಿ ಮಾಡ್ತಾರೆ ತೋಟಗಳು. ಅದಕ್ಕೆ ಹೆಂಗೆ ನಾವು ಇದಕ್ಕೆ ಗೊಬ್ಬರ ಔಷಧಿ ಹೊಡ್ಕೊಂತಾರ, ಅವು ನಮ್ಗೆ ಹಂಗೆ ಇದು ಕೊಡ್ತದೆ, ನಮಗೂ ಲಾಭ ಕೊಡ್ತದೆ. ರೇಟ್ ಅನ್ನೋದೊಂದು ಇದು ಬಿಡ್ರೆ ಎಂಥವ್ರಿಗೆ ಆಗಲಿ ತೋಟದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಲ್ಲ.